ಉಕ್ಕಿನ ಅಕ್ಕಿಗೆ ಪೆಟ್ಟು ಅತಿ ತಪ ಎಂದು ಕಳೆದ 2 ತಿಂಗಳ ಹಿಂದೆಯೇ ಕಾಲಜ್ಞಾನ ನುಡಿದಿದ್ದ ವಿಮಾನ ದುರಂತದ ಬಗ್ಗೆ ಸ್ವಾಮೀಜಿ ಮೊದಲೇ ಎಚ್ಚರಿಕೆ ನೀಡಿದ್ದರು ಎಂದು ನೆಟ್ಟಿಗರ ಅಭಿಪ್ರಾಯ. ಯುದ್ಧ ವಿಮಾನಗಳಿಗೆ ಏಟು ಬೀಳ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನ್ಯೂಸ್ ಪೇಪರ್ ಓದಬೇಕಾದ್ರೆ ನಿಮ್ಮ ಜೊತೆ ಮಾತಾಡಬೇಕು ಅನಿಸ್ತು. ಉಕ್ಕಿನ ಅಕ್ಕಿಗೆ ಪೆಟ್ಟು ಅತಿ ತಪ ಎಂದು ಕಳೆದ 2 ತಿಂಗಳ ಹಿಂದೆಯೇ ಕಾಲಜ್ಞಾನ ನುಡಿದಿದ್ದ ಶ್ರೀ ಅಭಿನವ ಸಿದ್ಧಲಿಂಗ ಸ್ವಾಮೀಜಿ ಅವರ ಹೇಳಿಕೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದ ಬಗ್ಗೆ ಸ್ವಾಮೀಜಿ ಮೊದಲೇ ಎಚ್ಚರಿಕೆ ನೀಡಿದ್ದರು ಎಂದು ನೆಟ್ಟಿಗರು ಅಭಿಪ್ರಾಯಪಟ್ಟಿದ್ದಾರೆ. ಬೈಲಹೊಂಗಲ ತಾಲೂಕಿನ ನ್ಯಾಯನಗರದ ಸುಖದೇವಾನಂದ ಮಠದಲ್ಲಿ ಏಪ್ರಿಲ್ 21ರಂದು ನಡೆದ ಜಾತ್ರಾ ಸಂದರ್ಭದಲ್ಲಿ ಶ್ರೀ ಅಭಿನವ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಕಾಲಜ್ಞಾನ ನುಡಿದ್ದರು. ಈ ವೇಳೆ ಹಿಂದಾದೀತು, ಮುಂಗಾರು ಮುಂದಾದೀತು, ಗಾಳಿ ಬೆದರಿಸೀತು, ಬೆಂಕಿ ಪ್ರಬಲವಾದೀತು, ಭೂಮಿ ಅದರೀತು, ಉಕ್ಕಿನ ಹಕ್ಕಿಗೆ ಪೆಟ್ಟು ಅತಿ ತಪ ಎಂದು ಹೇಳಿಕೆ ನೀಡಿದ್ದರು. ಕಾಕತಾಳ ಎಂಬಂತೆ ಜೂನ್ 12ರಂದು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಸಂಭವಿಸಿದ್ದು ಸ್ವಾಮೀಜಿಯ ಕಾಲಜ್ಞಾನ ನಿಜವಾಗಿದೆ. ನೋಡಿ, ಇದನ್ನೇ ಮೂಢನಂಬಿಕೆ ಮೌಢ್ಯ ಅಂತ ಕರೆಯುವುದು. ಉಕ್ಕಿನ ಹಕ್ಕಿಗೆ ಅತಿ ತಪ ಅಂದರೆ ಉಕ್ಕಿನ ಹಕ್ಕಿ ಅಂದರೆ ವಿಮಾನ, ಅದಕ್ಕೆ ಕೆಟ್ಟದಾಗತ್ತೆ ಅಂತ ಕಾಲಜ್ಞಾನ ನುಡಿದಿದ್ದಾರೆ. ಬಟ್ ಬರೀ ಅಹಮದಾಬಾದಲ್ಲಿ ಒಂದು ವಿಮಾನ ದುರಂತ ಆಯ್ತಲ್ಲ, ಬರೀ ಅದೊಂದೇ ಅಲ್ಲ. ರೀಸೆಂಟಾಗೆ ಉಕ್ರೇನು ರಷ್ಯಾದ ಮೇಲೆ ಒಂದೇ ದಿನ 40 ಯುದ್ಧ ವಿಮಾನಗಳನ್ನು ಸುಟ್ಟಾಕಿದೆ. ಜೊತೆಗೆ ಸಾವಿರಾರು ಡ್ರೋನ್ ಅಂದರೆ ಗೊತ್ತಲ್ಲ ನಿಮಗೆ, ಅವು ಉಕ್ಕಿನ ಹಕ್ಕಿನೇ, ಹಾರ್ಕೊಂಡು ಹೋಗ್ತವೆ, ಹೋಗಿ ಬಾಂಬ್ ಹಾಕ್ತವೆ. ನಮ್ಮ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತಲ್ಲ, ಅವಾಗ ಎಷ್ಟೊಂದು ಡ್ರೋನ್ಗಳನ್ನು ಒಡೆದು ಉರುಳಿಸಿದೆ. ಮತ್ತು ನಾವು ಡ್ರೋನ್ಗಳಲ್ಲಿ ಹೋಗಿ ಅಲ್ಲಿ ಆತ್ಮಾಹುತಿ ಬಾಂಬ್ ಹಾಕಿ ಅಲ್ಲೇ ಸುಟ್ಟೋಗುತ್ತೆ. ಮತ್ತು ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸಿದ್ದಾರೆ ಅಲ್ವಾ? ಯೋಚನೆ ಮಾಡಿ ನೋಡಿ. ಈಗ ಪ್ರತಿದಿನ ಇಸ್ರೇಲ್ ಮತ್ತು ಇರಾನ್ ಯುದ್ಧದಲ್ಲಿ ಎಷ್ಟೊಂದು ಡ್ರೋನ್ಗಳು ಹಾಳಾಗ್ತಾ ಇದೆ, ಸುಟ್ಟೋಗ್ತಾ ಇದೆ, ಯುದ್ಧ ವಿಮಾನಗಳಿಗೆ ಏಟು ಬೀಳ್ತಾ ಇದೆ, ಮಿಸೈಲ್ಸ್ಗಳು, ಅದು ಉಕ್ಕಿನ ಹಕ್ಕಿ ತನ ಹಾರ್ಕೊಂಡು ಬರುತ್ತೆ, ಮಿಸೈಲ್ಸ್ ಬೀಳ್ತಾ ಇದೆ, ಸಾವಿರಾರು ಉಕ್ಕಿನ ಹಕ್ಕಿಗಳು ಸಾಯ್ತಾ ಇವೆ. ಇದು ಯುದ್ಧದ ಉನ್ಮಾದದಲ್ಲಿ, ಮತಾಂಧತೆಯಲ್ಲಿ, ಅಜ್ಞಾನದಲ್ಲಿ, ಅಹಂಕಾರದಲ್ಲಿ ಪ್ರತಿದಿನ ಭೂಮಿಯ ಮೇಲೆ ಈ ರೀತಿಯಾದ ಸಾವು ನೋವುಗಳು ನಡೆಯುತ್ತಿವೆ. ಈಗ ನೋಡಿ, ಉಕ್ರೇನ್ ರಷ್ಯಾ ಯುದ್ಧ ಎಷ್ಟೊಂದು ಘೋರವಾಗಿ ನಡೀತಿದೆ, ಸಾವಿರಾರು ಜನ ಸಾಯ್ತಾರೆ, ಸಣ್ಣ ಪುಟ್ಟ ಅಲ್ಲ, ಬೆಂಕಿ ಹತ್ಕೊಂಡು ಉರಿತಾ ಇದೆ ಯುದ್ಧ ವಿಮಾನಗಳಲ್ಲಿ. ಮತ್ತು ಈಗ ನಮ್ಮ ಇಸ್ರೇಲ್ನಲ್ಲಿ ನೋಡಿ ಏನೇನು ಕತೆ ಆಗ್ತಾಯಿದೆ, ಇರಾನ್ನಲ್ಲೂ ಏನಾಗ್ತಾ ಇದೆ. ಇದೆಲ್ಲ ಸಹಜವಾದ ಪ್ರಕ್ರಿಯೆ. ಒಂದೇ ಒಂದು ವಿಮಾನ ಬಿದ್ದಾಗ ಅವರು ನುಡಿದಂಥ ಒಂದು ಭವಿಷ್ಯವನ್ನು ಅದಕ್ಕೆ ಕಾಕತಾಳೀಯವಾಗಿ ಕನೆಕ್ಟ್ ಮಾಡಿಬಿಡೋದು, ಇದನ್ನೇ ಮೌಢ್ಯತೆ ಅಂತ ಕರೆಯೋದು. ಸೊ ಇಲ್ಲಿರತಕ್ಕಂಥ ಏನೇನು ಹೇಳಿದರೋ ಎಲ್ಲವೂ ಸಹಜ ಪ್ರಕ್ರಿಯೆಗಳು. ಹಿಂಗಾರು ಮುಂಗಾರು ವ್ಯತ್ಯಾಸ ಆಗೋದು ಸಹಜ, ಭೂಮಿ ಕಂಪಿಸೋದು, ಭೂಕಂಪ ಪ್ರತಿ ವರ್ಷ ಎಲ್ಲ ಕಡೆ ನಡೀತಾ ಇರುತ್ತೆ. ಭೂಮಿ ಕಂಪಿಸುವುದು ಸಹಜ, ಅತಿವೃಷ್ಟಿ ಅನಾವೃಷ್ಟಿ ಸಹಜ. ಇವೆಲ್ಲವೂ ಒಂದು ಗೆಸ್ಸಿಂಗ್ ಮೇಲೆ ಹೇಳ್ತಾರೆ. ಆದರೆ ಇದನ್ನು ಲಕ್ಷಾಂತರ ಜನ ಈ ಭವಿಷ್ಯವನ್ನು ನಂಬುತ್ತಾರೆ. ಓಕೆ, ಅದು ನಂಬಿಕೆಗೆ ಬಿಟ್ಟ ವಿಚಾರ. ಜಾತ್ರೆಗಳು ಹೋಗಿರ್ತಾರೆ, ದೇವ್ರ ಮೇಲೆ ಒಂದು ನಂಬಿಕೆ ಇರುತ್ತೆ, ಅವ್ರೇನೋ ಒಂದು ನುಡಿತಾರೆ, ಅದೇ ದೈವ ವಾಕ್ಯ ಅಂತ ನಂಬುತ್ತಾರೆ ಕೆಲವರು. ನಂಬಿಕೆಯಿಂದ ಲಾಸ್ ಏನಾಗಲ್ಲ, ನೀನು ನಂಬ್ಕೋತೀರಿ, ಹೋಗ್ತೀರಿ, ಯಾವುದೋ ಒಂದು ದುಷ್ಟಾಂತ ನಡೆಯುತ್ತೆ, ಓ ಸ್ವಾಮೀಜಿ ಹೇಳಿದರು ಅಷ್ಟೇ. ಬಟ್ ಯಾವ ದುಷ್ಟಾಂತವನ್ನು ಯಾವ ಸ್ವಾಮೀಜಿಗಳು, ಯಾವ ಕಾಲಜ್ಞಾನಿಗಳು ತಪ್ಪಿಸಿಲ್ಲ. ಸೊ ಈ ರೀತಿ ಆಗ್ತಾ ಇದೆ, ಭೂಮಿಯ ಮೇಲೆ ವಿಕೋಪಗಳು ಆಗ್ತಾ ಇದೆ. ಈ ವಿಕೋಪಗಳನ್ನು ತಪ್ಪಿಸಲು ಯಾರೂ ಮುಂದೆ ಬಂದಿಲ್ಲ. ಕಾಲಜ್ಞಾನಿಗಳೇ ಆಗಲಿ, ಯತಿಗಳೇ ಆಗಲಿ, ಸ್ವಾಮೀಜಿಗಳೇ ಆಗಲಿ, ಜಗದ್ಗುರುಗಳೇ ಆಗಲಿ, ಸರಳವಾಗಿ ಯೋಚನೆ ಮಾಡಿ ನೋಡ್ರಿ, ಎಂತೆಂಥ ಬಾಂಬ್ ಬೀಳ್ತಾ ಇದೆ ಭೂಮಿ ಮೇಲೆ.
ಸಪೋಸ್ ನ್ಯೂಕ್ಲಿಯರ್ ಬಾಂಬ್ ಪಾಕಿಸ್ತಾನದವ್ರು ನಮ್ಮ ಮೇಲೆ ಹಾಕಿದ್ರೆ ಕಥೆ ಏನಾಗ್ತಾ ಇತ್ತು? ಯಾರಾದರೂ ಈ ಟೈಮ್ನಲ್ಲಿ ಮಹಾನ್ ಜಗದ್ಗುರುಗಳು, ಸದ್ಗುರುಗಳು ಎಲ್ಲರೂ ಕೂಡ ಯತಿಗಳು, ಕಾಲಜ್ಞಾನಿಗಳು ಒಂದು ಟೀಮ್ ಮಾಡಿಕೊಂಡು ಜನರನ್ನು ಸಾಯಿಸಬೇಡಿ, ಒಂದು ಜೀವವನ್ನು ಹತ್ಯೆ ಮಾಡ್ಬೇಕಾದ್ರೆ ಎಷ್ಟೊಂದು ನೋವಾಗತ್ತಲ್ವಾ ಅಂತ ಹೋಗಿ ಕನ್ವಿನ್ಸ್ ಮಾಡಿದಾರಾ? ಕಳಿಸ್ರಪ್ಪ ಇವಾಗ ಇದಕ್ಕೆ ಇಸ್ರೇಲ್ಗೆ, ಈ ಸ್ವಾಮಿಗಳೆಲ್ಲ ಒಂದು ಟೀಮ್ ಮಾಡಿ ಇಸ್ರೇಲ್ಗೆ ಹೋಗಿ ಇರಾನ್ನವ್ರನ್ನ ಕನ್ವಿನ್ಸ್ ಮಾಡಲಿ, ರಷ್ಯಾಗೆ ಹೋಗಿ ರಷ್ಯಾದವ್ರನ್ನ ಕನ್ವಿನ್ಸ್ ಮಾಡಲಿ. ಯಾಕೆ? ಭೂಮಿ ನಶ್ವರ, ಏನೇನೋ ಆಗುತ್ತೆ. ಸೊ ಅದರಿಂದ ನೀವು ಈ ಥರ ಯುದ್ಧ ಮಾಡಬೇಡಿ, ಈ ಥರ ನೀವು ಸಾಯಬೇಡಿ ಅಂತ ನೀವು ಆಧ್ಯಾತ್ಮಿಕ ಶಕ್ತಿಯಿಂದ, ಜ್ಞಾನದಿಂದ ಅವ್ರನ್ನ ಕನ್ವಿನ್ಸ್ ಮಾಡಿ ನೋಡಿ. ಸಾಧ್ಯವೇ ಇಲ್ಲ. ಇನ್ನೊಂದಷ್ಟು ಜನ ಜ್ಯೋತಿಷಿಗಳು ಹೇಳ್ತಾರೆ, ಯಾಕೆ ನಾನು ವಿಚಾರ ಮಾತಾಡ್ತೀನಿ ಅಂದರೆ ಈಗೆಲ್ಲ ಶುರುವಾಗ್ಬಿಟ್ಟಿದೆ. ಆ ಗುರುಗಳು ಹೇಳಿದರು, ಈ ಗುರುಗಳು ಹೇಳಿದರು, ಇನ್ನೊಬ್ಬರು ಸಚ್ಚಿದಾನಂದ ಗುರುಗಳು ಹೇಳಿದರು, ಇನ್ನೊಬ್ಬರು ದಿನೇಶ್ ಗುರೂಜಿ ಅವರು ಹೇಳಿದರು, 2 ತಿಂಗಳೇ ಹೇಳಿದರು. ಏನು ಒಂದು ವಿಮಾನ ಬಿದ್ದೋಗುತ್ತೆ ಏನೋ ಅಂತ ಹೇಳಿದರು. ಏನು ಪ್ರತಿನಿತ್ಯ ಎಷ್ಟು ವಿಮಾನಗಳು ಹಾರಾಡ್ತವೆ ಗೊತ್ತಿದೆಯಾ? ಬೆಂಗಳೂರು ಏರ್ಪೋರ್ಟಿಂದ ಎಷ್ಟು ಹೋಗುತ್ತೆ ಅಂತ? ಬೆಂಗಳೂರು ಏರ್ಪೋರ್ಟಿಂದ, ಡೆಲ್ಲಿಯಿಂದ, ಕಲ್ಕತ್ತಾದಿಂದ, ಎಲ್ಲ ಬಾಂಬೆಯಿಂದ ಎಷ್ಟೊಂದು ವಿಮಾನಗಳು ಹೋಗ್ತಾ ಇರುತ್ತೆ. ನಿಮ್ಗೆ ಯಾವ್ದು ಪರ್ಟಿಕ್ಯುಲರ್ ವಿಮಾನ ಅಂತ ಎಲ್ಲಿ ಹೇಳಿದಿರಿ ನೀವು? ಸಾವಿರಾರು, ಪ್ರತಿ ದಿನ ಸಾವಿರಾರು ವಿಮಾನಗಳು ಹೋಗ್ತಾ ಇದೆ. ವಿದೇಶಕ್ಕೆ ಎಷ್ಟೊಂದು ಹೋಗ್ತವೆ, ದೇಶದಲ್ಲಿ ಎಷ್ಟೊಂದು ಸುತ್ತಾಡ್ತವೆ. ಯಾವ ವಿಮಾನ ಅಂತ ಹೇಳಿದಿರಿ ನೀವು? ಒಂದು ವಿಮಾನದಲ್ಲಿ ಏನೋ ಒಂದು ಆಗುತ್ತೆ, ಓಕೆಪ್ಪ ಒಪ್ಕೊಳ್ಳೋಣ, ಇಂಥ ಗ್ರಹಗತೆಯಿಂದ, ಈ ಗ್ರಹದ ಚಲನೆಯಿಂದ ಇದು ಹಿಂಗೆ ಆಗುತ್ತೆ ಅಂದರೆ ಅದು ಫಿಕ್ಸೆಡು. ಅಲ್ಲೇ ನೀವು ಹೇಳೋದ್ರಿಂದ ಅದೇ ನಿಂತಿದೆಯಾ? ನಿಲ್ಸಕ್ಕೆ ಏನಾದ್ರು ಮಾಡಿದ್ದೀರಾ? ಏನೂ ಮಾಡಿಲ್ಲ. ಅಂದರೆ ಗ್ರಹಗತಿನೇ ವಿಮಾನವನ್ನು ಬೀಳಿಸಿ ಸುಟ್ಟಾಕುತ್ತೆ ಅನ್ನೋದಾದರೆ ಎಂಥ ಗ್ರಹ? ಶನಿ ಗ್ರಹ, ಶುಕ್ರ ಗ್ರಹ ಎಷ್ಟೊಂದು ದೊಡ್ಡದಾಗಿದೆ, ಭೂಮಿಗಿಂತ ಎಷ್ಟೊಂದು ಅಗಾಧವಾದ ಶಕ್ತಿ ಇದೆ. ಅದು ಬಂದು ಗ್ಯಾರಂಟಿಂಗ್ ಮಾಡುತ್ತೆ ಅಂದರೆ ಯಾರು ನಿಲ್ಸಕ್ಕಾಗತ್ತೆ? ಹಾಗೆ ಆಗತ್ತಪ್ಪ, ಸತ್ತೇ ಸಾಯ್ತಾರಪ್ಪ. ಅದೇನಾರು ಮಾಡೋಕ್ಕತ್ತೆ? ಅದಕ್ಕೆ ಪರಿಹಾರ ಏನಾರು ಇದೆಯಾ? ಗ್ರಹಗತಿಗಳೇ ಜನರನ್ನು ಸಾಯಿಸಕ್ಕೆ ಬಂದಾಗ, ದೇವರೇ ಜನರನ್ನು ಸೃಷ್ಟಿ ಮಾಡಿದಂಥ ಭಗವಂತನೇ ಬಂದು ಸಾಯಿಸಕ್ಕೆ ರೆಡಿ ಇದ್ದಾಗ, ಇಂಥ ಟೈಮಲ್ಲಿ ಈ ವಿಮಾನಕ್ಕೆ ಈ ರೀತಿ ಬೀಳಿಸ್ತೀನಿ, ಬೆಂಕಿಗೆ ಅವರೆಲ್ಲ ಸಾಯಬೇಕು ಅಂತ ಶುಕ್ರಗ್ರಹ ಡಿಸೈಡ್ ಮಾಡಿದರೆ, ಶನಿಗ್ರಹ ಡಿಸೈಡ್ ಮಾಡಿದರೆ, ಆ ದೇವರು ಎಂಥ ಅದ್ಭುತ ಶಕ್ತಿ ಆಗಿದ್ರೆ ಮಾನವ ಏನು ಮಾಡೋಕ್ಕಾಗತ್ತೆ? ಯೋಚನೆ ಮಾಡಿ ನೋಡಿ. ಅಂದರೆ ಎಲ್ಲ ಜ್ಯೋತಿಷ್ಯಗಳು ಸುಳ್ಳು. ಯಾಕೆ ಅಂದರೆ ಅದು ಯಾವುದು ಪರಿಹಾರ ಕೊಡ್ತಾ ಇಲ್ಲ. ಪರಿಹಾರ ಕೊಡದ ಭಯ ಯಾಕೆ ಹುಟ್ಟಿಸ್ಬೇಕು ನೀವು? ಎಚ್ಚರಿಕೆ ಇದ್ದೀರಿ. ಏನು ಎಚ್ಚರಿಕೆಂದಿರೋದು? 1,000 10,000 ಫ್ಲೈಟ್ಸ್ ಎವ್ರಿ ಡೇ ಹೋಗ್ತವೆ. ಏನು ಎಚ್ಚರಿಕೆಂದಿರ್ತೀರಿ? ಎಚ್ಚರಿಕೆ ಎಲ್ಲರೂ ಪ್ರತಿದಿನ ಚೆಕ್ ಮಾಡ್ತಾ ಇದ್ರೆ ಅಂದರೆ ಆ ಘಟನೆ ನಡೆಯಲ್ವಾ? ಯಾಕೆ? ಶುಕ್ರಗ್ರಹ ಬಂದಿದ್ದಾನಲ್ಲ ಸಾಯಿಸಬೇಕು ಜನಗಳನ್ನ ಅಂತ, ಶನಿಗ್ರಹ ರೆಡಿ ಇದ್ದಾನಲ್ಲ, ಅವಾಗ ಚೇಂಜ್ ಆಗ್ತಾನಲ್ಲ ಅವನು, ಈ ಮನೆಯಿಂದ ಆ ಮನೆಗೆ ಹೋಗ್ತಾನೆ, ಅದು ಆಗಲೇಬೇಕು ಅಂತ ಅವ್ರು ಹೇಳ್ತಾರಲ್ಲ, ತಪ್ಸೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಸಾವಿನ ತಪ್ಸೋಕ್ಕಾಗಲ್ಲ ಅಂದ್ರೆ ನೀನು ಜ್ಯೋತಿಷ್ಯ ಕಟ್ಕೊಂಡು ನಮಗೇನಾಗಬೇಕು? ಸೀರೀಸ್ ಅಂದರೆ ಕೆಲವು ಕಾಕತಾಳೆ ವಿಚಾರಗಳನ್ನು ಹೇಗೋ ಮಾಡಿ ಹೇಳ್ತಾರೆ, ಜನರು ಅದನ್ನು ನಂಬ್ತಾರೆ. ನಂಬ್ಕೊಂಡು ಸುಮ್ಮನಾಗ್ಬಿಟ್ರೆ, ಚರ್ಚೆ ಮಾಡ್ಕೊಂಡು ಸೈಲೆಂಟ್ ಆಗಿಬಿಟ್ರೆ ನೋ ಪ್ರಾಬ್ಲಮ್. ಬೇರೆ ಬೇರೆ ಸಾಮಾನ್ಯ ಜೀವನಕ್ಕೆ, ಸಂಸಾರದ ಜೀವನಕ್ಕೆ, ಸಣ್ಣ ಪುಟ್ಟ ಘಟನೆಗಳಿಗೆ ಅದು ದೊಡ್ಡ ದೊಡ್ಡ ಗ್ರಹಗಳನ್ನು ಕನೆಕ್ಟ್ ಮಾಡಿ ಅದರಿಂದ ಆಗತಕ್ಕಂಥ ಸಮಸ್ಯೆಗಳಿಂದ ಹೊರಬರೋಕ್ಕೆ ಪೂಜೆ ಪುನಸ್ಕಾರಗಳಿಂದ ಹಣ ಕಳ್ಕೊತಾರೆ. ಅದರ ಉದ್ದೇಶವೇ ಈ ವಿಡಿಯೋ ಅಲ್ವಾ? ಸಿಂಪಲ್ ಪಾಯಿಂಟ್. ಅಗೇನ್ ಐ ವಿಲ್ ರಿಪೀಟ್, ವೆರಿ ಸಿಂಪಲ್. ಈಗ ದೇವ್ರು ಗ್ಯಾರಂಟಿ ಬಂದು ವಿಮಾನ ಪತನ ಮಾಡ್ತಾನೆ ಶುಕ್ರಗ್ರಹ ಅಂದರೆ ಯಾರಪ್ಪ ತಪ್ಸೋಕ್ಕಾಗತ್ತೆ? ನೀವು ಹೇಳೋದ್ರಿಂದ ಏನಪ್ಪ ಪ್ರಯೋಜನ ಬಂತು? ಹೇಳೋದ್ರಿಂದ ಏನಾದ್ರು ತಪ್ಪಿಸಿದ್ದೀರಾ? ಉಕ್ಕಿನ ಹಕ್ಕಿಗಳು ದಿನಾ ಸಾಯ್ತಾ ಇರ್ತವೆ, ಡ್ರೋನ್ಗಳು ಎಷ್ಟು ಬೀಳ್ತಾ ಇರ್ತಾವೋ, ರಾಶಿ ರಾಶಿ 100, 200, 300 ಎವ್ರಿ ಡೇ. ಲೆಕ್ಕಕ್ಕೆ ಇಲ್ಲ ಈ ಭವಿಷ್ಯ ಎಲ್ಲ. ಇದು ಕೇವಲ ಒಂದು ಮೂಢನಂಬಿಕೆ, ಜನರ ಭಾವನೆಗಳನ್ನು ಉಪಯೋಗಿಸ್ಕೊಂಡು ಕೆಲವರು ಬುದ್ಧಿಜೀವಿಗಳು ಮಾಡ್ತಕ್ಕಂಥ ಆಟಗಳು. ಸ್ವಾಮೀಜಿ ಏನೋ ಹೇಳ್ಕೋತಾರೆ, ನೀವು ಉಗೆ ಅನ್ಕೊಂಡು ಬರ್ತೀರಿ, ಒಳ್ಳೆ ಮಳೆ ಬೆಳೆ ಆಗುತ್ತೆ ಅಂತ ಹೇಳ್ತಾರೆ, ಅನ್ಕೊಂಡು ಬರ್ತೀರಿ. ಸೊ ನಿಮ್ದು ಅದೇನಾಗಬೇಕಾಗ, ಪ್ರವಾಹ ಬಂದಾಗ ಸ್ವಾಮಿಗಳು ನಿಲ್ಸೋಕ್ಕಾಗತ್ತಾ? ಮಳೆನೇ ಬೀಳ್ದಿದ್ದಾಗ ಸ್ವಾಮಿಗಳು ಮಳೆ ಬೀಳ್ಸೋಕ್ಕಾಗತ್ತಾ? ಬೆಂಕಿ ಎತ್ಕೊಂಡು ಇರಬೇಕಾದಾಗ ಅದನ್ನು ನಿಲ್ಸೋಕ್ಕಾಗತ್ತಾ? ಅವ್ರು ಏನು ಮಾಡೋದಿಲ್ಲ, ಬರೀ ಕೆಲವಾರು ವಿಷಯಗಳನ್ನು ಮೌಢ್ಯದ ರೀತಿಯಲ್ಲಿ ಮನಸ್ಸಿಗೆ ಬಿತ್ತುತ್ತಾರೆ. ನೀವು ಅದಕ್ಕೆ ಕೇಳಿಸ್ಕೊತೀರಾ, ನಂಬ್ತೀರಾ, ಬಿಡ್ತೀರಾ. ಅದೇನಾಗಬೇಕು ಪ್ರಕೃತಿ ಧರ್ಮದಲ್ಲಿ ಆಗ್ತಾ ಹೋಗ್ತಾ ಇರುತ್ತೆ. ನಾವು ಸಹಜವಾಗಿ ಬದುಕುವ ಕಲೆಯನ್ನು ಕಲ್ತ್ಕೊಂಡು ನನ್ನ ಕೆಲಸ ನಾನು ಮಾಡಿಕೊಂಡು ಮನಸ್ಸನ್ನು ಸಮಾಧಾನವಾಗಿ ಶಾಂತಿಯಿಂದ ಇಟ್ಕೊಂಡ್ರೆ ಅಷ್ಟೇ ಸಾಕು.
ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಸಣ್ಣ ಪುಟ್ಟ ಹೊರಗಿನ ಜ್ಯೋತಿಷ್ಯಗಳ ವಿಷಯ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಕೇಳ್ಕೊಳ್ಳಿ, ಸುಮ್ಮನೆ ನೋಡ್ಕೊಳ್ಳಿ, ಸುಮ್ಮನಾಗಿ. ಯಾಕಂದ್ರೆ ಯಾರು ಯಾವುದನ್ನು ತಪ್ಸಕ್ಕೆ ಆಗಲ್ಲ ಅಂದಿದ್ಮೇಲೆ ಅದ್ರ ಬಗ್ಗೆ ಯಾಕೆ ನೀವು ತಲೆ ಕೆಡ್ಸ್ಕೊತೀರಾ? ಯಾವ ಗ್ರಹವನ್ನು ಯಾರು ಬದಲಾಯಿಸೋಕ್ಕಾಗಲ್ಲ. ಅದು ಅದ್ಭುತವಾದ ಶಕ್ತಿ, ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಶನಿ ಗ್ರಹ ಎಲ್ಲಿದೆ, ಶುಕ್ರ ಗ್ರಹ ಎಲ್ಲಿದೆ, ಬುಧ ಗ್ರಹ ಎಲ್ಲಿದೆ, ಅದು ಕಲ್ಪನೆ ಮಾಡ್ಕೊಳಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಅದಕ್ಕೆ ಸರೆಂಡರ್ ಆಗಿ ದೇಹಶಕ್ತಿ, ಪ್ರಾಣಶಕ್ತಿ, ಮನಃಶಕ್ತಿಯನ್ನು ಉಪಯೋಗಿಸ್ಕೊಂಡು ಅದನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಖುಷಿಯಾಗಿರಿ, ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.